ನಾಳೆ ಶುರುವಾಗಲಿರುವಂತಹ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡೋದಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಕೇಂದ್ರ ಸರ್ಕಾರ ಮನ್ರೇಗಾ ಕಾನೂನು ಬದಲಾವಣೆ ಮಾಡಿ ವಿಬಿಜಿ ಕಾಯ್ದೆಯನ್ನ ತಂದಿದ್ದು ವಿರೋಧಿಸಿ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ವಿಶೇಷ ಅಧಿವೇಶನ ನಡೆಸೋದಕ್ಕೆ ತೀರ್ಮಾನ ಮಾಡಿದೆ. ನಾಳೆಯಿಂದ ಅಧಿವೇಶನ ಆರಂಭ ಆಗುತ್ತೆ. ಆದರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಅವ್ರಿಗೆ ಹೇಳಿದ್ವಿ, ಕೆಲವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ರೆ, ಮಾಹಿತಿ ಕೊರತೆ ಇದ್ದರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿದ್ವಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸ್ಕೊಡ್ತೀವಿ. ಸರ್, ಈಗ 11 ಪ್ಯಾರಾಗಳನ್ನು ಸಹ ವಿಬಿಜಿ ರಾಮ್ಜಿ ವಿಷಯ ಮಾತ್ರ ಸೀಮಿತವಾಗಿದೆ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಸ್ತಾಪ ಆಗಿದೆ? 11 ಪ್ಯಾರಾಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ, ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರ್ತಕ್ಕಂಥ ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ. ಸಹಜವಾಗಿ ವರ್ಷದ ಮೊದಲ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡುವ ಮೂಲಕ ಕಲಾಪಕ್ಕೆ ಚಾಲನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದರೆ ಈಗ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಒಪ್ಕೊಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ರಾಜ್ಯಪಾಲರನ್ನ ಮುಜುಗರಕ್ಕೀಡು ಮಾಡುವಂತ ಅಂಶಗಳನ್ನ ತೆಗೆದುಹಾಕಬೇಕು ಅಂತ ಹೇಳಿ. ಕೇಂದ್ರ ಸರ್ಕಾರದ ವಿರುದ್ಧ ಖಂಡನಾ ನಿರ್ಣಯದ ಕೆಲವು ವಿಷಯಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಲ್ಲೇಖ ಮಾಡಿದೆ. ಅದನ್ನ ರಾಜ್ಯಪಾಲರಿಂದಾನೇ ಓದಿಸಬೇಕು ಅನ್ನುವಂಥ ಇರಾದೆ ಸಹಜ. ಇದೇ ವಿಚಾರ ಈಗ ರಾಜ್ಯಪಾಲರ ವಿಚಾರವಾಗಿ ನಿರಾಕರಣೆಗೆ ಕಾರಣ ಆಗ್ತಾ ಇದೆ. ರೀಸೆಂಟ್ಲಿ ತಮಿಳುನಾಡಿನಲ್ಲಾಗಿದ್ದು ಈ ರೀತಿ, ಕೇರಳದಲ್ಲಾಗಿದ್ದು ಇದೇ ರೀತಿ. ತಮಿಳುನಾಡಿನಲ್ಲಿ ರಾಜ್ಯಪಾಲ ರವಿ ಅವರು ಬರ್ತಾರೆ, ಭಾಷಣದಲ್ಲಿ ರಾಜ್ಯ ಸರ್ಕಾರ ನೀಡಿದಂತಹ ಭಾಷಣದಲ್ಲಿ ದೋಷಗಳಿದೆ, ಆದ್ದರಿಂದ ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾರೆ. ಈಗ ತಾವರ್ ಚಂದ್ ಗೆಹ್ಲೋಟ್ ಅವರು ಹೇಳ್ತಾ ಇರೋದು ಇದೇ ವಿಚಾರಗಳನ್ನು. ನಾನು ಭಾಷಣ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಭಾಷಣ ಮಾಡ್ತೀನಿ, ಆದರೆ ಕೆಲವು ವಿಚಾರಗಳನ್ನು ತೆಗೆದುಹಾಕಬೇಕು. ಈಗ ಏನಾಗುತ್ತೆ, ರಾಜ್ಯಪಾಲರು ಬರಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯಪಾಲರು ಬರಲಿಲ್ಲ ಅಂತಂದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ನಿರ್ಮಾಣ ಆಗುತ್ತೆ. ಸೊ ರಾಜ್ಯಪಾಲರು ಬರದೇ ಇದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ನಾಳೆ ರಾಜ್ಯಪಾಲರು ಬಂದರೂ ಭಾಷಣ ಓದದೇ ಇರಬಹುದು, ಅವರ ಆಯ್ಕೆ. ಇಲ್ಲವೇ ಸದನಕ್ಕೆ ಬಂದು ಹಾಗೆಯೇ ವಾಪಸ್ ಹೋಗುವ ವಿಚಾರವೂ ಕೂಡ ಅವರದ್ದಿರಬಹುದು. ಇದೇ ವಿಷಯದ ಬಗ್ಗೆ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ದೋಸ್ತಿ ಪಡೆ ರೆಡಿಯಾಗಿದೆ. ಬಿಜೆಪಿ ಜೆಡಿಎಸ್ನವರು ರಾಜ್ಯಪಾಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ ಈಗ ಒಂದು ಅಸ್ತ್ರ ಇವರಿಗೆ. ಆ ಕಡೆ ಕೇಂದ್ರ ಸರ್ಕಾರಕ್ಕೂ ಸರ್ಕಾರ ಪತ್ರವನ್ನ ಬರೀಬಹುದು. ಏನಂತ? ರಾಜ್ಯಪಾಲರ ನಡೆ ಸರಿ ಇಲ್ಲ, ವಾಪಸ್ ಕರೆಸ್ಕೊಂಡ್ಬಿಡಿ ಅವ್ರನ್ನ ಅಂತ ಹೇಳಿ ಪತ್ರ ಬರೀಬಹುದು. ಸಾಂವಿಧಾನಿಕ ವಿರೋಧಿ ನಡೆಯನ್ನ ರಾಜ್ಯಪಾಲರು ಅನುಸರಿಸ್ತಾ ಇದ್ದಾರೆ ಅಂತಲೂ ಕೂಡ ರಾಜ್ಯ ಸರ್ಕಾರ ಹೇಳಬಹುದು. ಈಗ ತಮಿಳುನಾಡಿನಲ್ಲಿ DMK ಅವರು ಹೇಳ್ತಾ ಇರೋದು ಅದನ್ನೇ. ಸಂವಿಧಾನದ 176ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಬೇಕಾಗಿರೋದು ಕಡ್ಡಾಯ. ಅಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಅವಕಾಶ ಇಲ್ಲ. ವೈಯಕ್ತಿಕ ಅಭಿಪ್ರಾಯಗಳನ್ನು ಪಕ್ಕಕ್ಕಿಡಬೇಕು. ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕು. ಏನು ಕರ್ತವ್ಯ? ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡೋದು ರಾಜ್ಯಪಾಲರ ಕರ್ತವ್ಯ. ಅದನ್ನ ಮಾಡ್ತಾ ಇಲ್ಲ. ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿಯಾಗಿದೆ ಅಂತ ಹೇಳಿ ಅವರು ತಮ್ಮ ಈ ಸರ್ಕಾರದ ನಡೆಯನ್ನ ರಾಜ್ಯಪಾಲರ ವಿರುದ್ಧವಾಗಿ ಸಮರ್ಥನೆ ಮಾಡಿಕೊಳ್ಳಬಹುದು. ಕೇಂದ್ರಕ್ಕೆ, ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀಬಹುದು. ಆದರೆ ರಾಜ್ಯಪಾಲರ ಬಳಿ ಒಂದು ಬ್ರಹ್ಮಾಸ್ತ್ರ ಇದೆ. ತಮಿಳುನಾಡು, ಕೇರಳದಲ್ಲಿ ಆದಂತೆ ಕರ್ನಾಟಕದಲ್ಲೂ ಕೂಡ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಕೇಂದ್ರದ ವಿರುದ್ಧ ಅಂಶಗಳಿದ್ರೆ ಸ್ಕಿಪ್ ಮಾಡ್ತಾರ ರಾಜ್ಯಪಾಲರು? ಅಂದ್ರೆ ಬರೆದು ಕೊಟ್ಟಿರುವಂಥ ಎಲ್ಲ ಭಾಷಣವನ್ನು ಓದಬೇಕು ಅಂತ ಏನಿಲ್ಲ ಅವರ ಪ್ರಕಾರವಾಗಿ. ಕೇಂದ್ರ ಸರ್ಕಾರದ ವಿರುದ್ಧ ಉಲ್ಲೇಖ ಮಾಡಿರುವಂಥ ಅಂಶಗಳನ್ನು ಬಿಟ್ಟು
ಉಳಿದ ವಿಚಾರಗಳನ್ನು ಅವರು ಓದಬಹುದು. ಬಹುಶಃ ರಾಜ್ಯಪಾಲರು ಬಂದರೆ ಈಗಾಗಲೇ ಅವರಿಗೆ ಭಾಷಣದ ಪ್ರತಿಯನ್ನ ಕೊಟ್ಟಿದ್ದಾರೆ, ಅವರು ಮಾರ್ಕ್ ಮಾಡ್ಕೋತಾರೆ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತ. ಸೊ ಅದನ್ನು ಓದಿ ಈ ಕೇಂದ್ರ ಸರ್ಕಾರದ ವಿರುದ್ಧದ ನಿರ್ಣಯಗಳನ್ನು ಸ್ಕಿಪ್ ಮಾಡಿ ಉಳಿದ ವಿಚಾರಗಳನ್ನು ಓದ್ತಾರ ರಾಜ್ಯಪಾಲರು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ನಿನ್ನೆ ತಮಿಳುನಾಡು ರಾಜ್ಯಪಾಲರು ಭಾಷಣವನ್ನೇ ಮಾಡಲಿಲ್ಲ ಅವರು. ಕಾರಣ ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ, ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಭಾಷಣದಲ್ಲಿ ದೋಷಗಳಿರೋದ್ರಿಂದ ನಾನು ಭಾಷಣ ಮಾಡಲ್ಲ ಅಂತ ಹಂಗೇ ಹೋಗ್ಬಿಟ್ರು. ಕೇಂದ್ರ ಸರ್ಕಾರವನ್ನ ಟೀಕಿಸುವ ಅಂಶ ಇದ್ದ ಅಂಶವನ್ನ ನಾನು ಓದಲಿಲ್ಲ ಅಂತ ಅವ್ರು ಹೇಳಿದರು. ನಾಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು. ಸೊ ರಾಜ್ಯಪಾಲರ ನಡೆ ಏನಾಗುತ್ತೆ? ತೀವ್ರ ಕುತೂಹಲ ಕೆರಳಿಸಿದ ರಾಜ್ಯಪಾಲರ ಈ ಒಂದು ನಡೆ. ಇನ್ನೂ ಒಂದು ಅವಕಾಶ ಏನಂತಂದ್ರೆ, ಈಗ ರಾಜ್ಯಪಾಲರು ನಾಳೆ ಬರಲೇ ಇಲ್ಲ ಅಥವಾ ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳ್ಬಿಟ್ರು ಅಂತಂದ್ರೆ ಮತ್ತೆ ಒಂದು ತುರ್ತು ಕ್ಯಾಬಿನೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಕರಿಬಹುದು, ಅಧಿವೇಶನವನ್ನ ಮುಂದೂಡಬಹುದು. ರಾಜ್ಯ ಸರ್ಕಾರ ಬರೆದುಕೊಟ್ಟಂತ ಎಲ್ಲಾ ಭಾಷಣವನ್ನು ಓದ್ತಾರಾ ಅಥವಾ ಸದನಕ್ಕೆ ಬರೋದಿಲ್ವಾ? ಇದು ಈಗ ಭಾರಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ರಾಜ್ಯಪಾಲರು ನಾಳೆ ಏನು ಮಾಡಬಹುದು ಅಂತ. ನಾಳೆ ಶುರುವಾಗಲಿರುವಂತಹ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡೋದಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಕೇಂದ್ರ ಸರ್ಕಾರ ಮನ್ರೇಗಾ ಕಾನೂನು ಬದಲಾವಣೆ ಮಾಡಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ತಂದಿದ್ದು ವಿರೋಧಿಸಿ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ವಿಶೇಷ ಅಧಿವೇಶನ ನಡೆಸೋದಕ್ಕೆ ತೀರ್ಮಾನ ಮಾಡಿದೆ. ನಾಳೆಯಿಂದ ಅಧಿವೇಶನ ಆರಂಭ ಆಗುತ್ತೆ. ಆದರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಅವ್ರಿಗೆ ಹೇಳಿದ್ವಿ, ಕೆಲವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ರೆ ಮಾಹಿತಿ ಕೊರತೆ ಇದ್ರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿದ್ವಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸ್ಕೊಡ್ತೀವಿ. ಸರ್, ಈಗ 11 ಪ್ಯಾರಾಗಳನ್ನು ಸಹ ವಿಬಿಜಿ ರಾಮ್ಜಿ ವಿಷಯ ಮಾತ್ರ ಸೀಮಿತವಾಗಿದೆ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಸ್ತಾಪವಾಗಿದೆ? 11 ಪ್ಯಾರಾಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ, ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರ್ತಕ್ಕಂಥ ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ. ಸಹಜವಾಗಿ ವರ್ಷದ ಮೊದಲ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡುವ ಮೂಲಕ ಕಲಾಪಕ್ಕೆ ಚಾಲನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈಗ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಒಪ್ಕೊಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ರಾಜ್ಯಪಾಲರನ್ನ ಮುಜುಗರಕ್ಕೀಡು ಮಾಡುವಂತ ಅಂಶಗಳನ್ನ ತೆಗೆದುಹಾಕಬೇಕು ಅಂತ ಹೇಳಿ. ಕೇಂದ್ರ ಸರ್ಕಾರದ ವಿರುದ್ಧ ಖಂಡನಾ ನಿರ್ಣಯದ ಕೆಲವು ವಿಷಯಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಲ್ಲೇಖ ಮಾಡಿದೆ. ಅದನ್ನ ರಾಜ್ಯಪಾಲರಿಂದಾನೇ ಓದಿಸಬೇಕು ಅನ್ನುವಂಥ ಇರಾದೆ ಸಹಜ. ಇದೇ ವಿಚಾರ ಈಗ ರಾಜ್ಯಪಾಲರ ವಿಚಾರವಾಗಿ ನಿರಾಕರಣೆಗೆ ಕಾರಣ ಆಗ್ತಾ ಇದೆ. ರೀಸೆಂಟ್ಲಿ ತಮಿಳುನಾಡಿನಲ್ಲಾಗಿದ್ದು ಈ ರೀತಿ, ಕೇರಳದಲ್ಲಾಗಿದ್ದು ಇದೇ ರೀತಿ. ತಮಿಳುನಾಡಿನಲ್ಲಿ ರಾಜ್ಯಪಾಲ ರವಿ ಅವರು ಬರ್ತಾರೆ, ಭಾಷಣದಲ್ಲಿ ರಾಜ್ಯ ಸರ್ಕಾರ ನೀಡಿದಂತಹ ಭಾಷಣದಲ್ಲಿ ದೋಷಗಳಿದೆ, ಆದ್ದರಿಂದ ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾರೆ. ಈಗ ತಾವರ್ ಚಂದ್ ಗೆಹ್ಲೋಟ್ ಅವರು ಹೇಳ್ತಾ ಇರೋದು ಇದೇ ವಿಚಾರಗಳನ್ನು. ನಾನು ಭಾಷಣ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಭಾಷಣ ಮಾಡ್ತೀನಿ, ಆದರೆ ಕೆಲವು ವಿಚಾರಗಳನ್ನು ತೆಗೆದುಹಾಕಬೇಕು. ಈಗ ಏನಾಗುತ್ತೆ? ರಾಜ್ಯಪಾಲರು ಬರಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯಪಾಲರು ಬರಲಿಲ್ಲ ಅಂತಂದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ನಿರ್ಮಾಣ ಆಗುತ್ತೆ. ಸೊ ರಾಜ್ಯಪಾಲರು ಬರದೇ ಇದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ನಾಳೆ ರಾಜ್ಯಪಾಲರು ಬಂದರೂ ಭಾಷಣ ಓದದೇ ಇರಬಹುದು, ಅವರ ಆಯ್ಕೆ. ಇಲ್ಲವೇ ಸದನಕ್ಕೆ ಬಂದು ಹಾಗೆಯೇ ವಾಪಸ್ ಹೋಗುವ ವಿಚಾರವೂ ಕೂಡ ಅವರದ್ದಿರಬಹುದು. ಇದೇ ವಿಷಯದ ಬಗ್ಗೆ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ದೋಸ್ತಿ ಪಡೆ ರೆಡಿಯಾಗಿದೆ. ಬಿಜೆಪಿ ಜೆಡಿಎಸ್ನವರು ರಾಜ್ಯಪಾಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ ಈಗ ಒಂದು ಅಸ್ತ್ರ ಇವರಿಗೆ. ಆ ಕಡೆ ಕೇಂದ್ರ ಸರ್ಕಾರಕ್ಕೂ ಸರ್ಕಾರ ಪತ್ರವನ್ನ ಬರಿಬಹುದು. ಏನಂತ? ರಾಜ್ಯಪಾಲರ ನಡೆ ಸರಿ ಇಲ್ಲ, ವಾಪಸ್ ಕರೆಸ್ಕೊಂಡ್ಬಿಡಿ ಅವ್ರನ್ನ ಅಂತ ಹೇಳಿ ಪತ್ರ ಬರಿಬಹುದು.
ಸಾಂವಿಧಾನಿಕ ವಿರೋಧಿ ನಡೆಯನ್ನ ರಾಜ್ಯಪಾಲರು ಅನುಸರಿಸ್ತಾ ಇದ್ದಾರೆ ಅಂತಲೂ ಕೂಡ ರಾಜ್ಯ ಸರ್ಕಾರ ಹೇಳಬಹುದು. ಈಗ ತಮಿಳುನಾಡಿನಲ್ಲಿ DMK ಅವರು ಹೇಳ್ತಾ ಇರೋದು ಅದನ್ನೇ. ಸಂವಿಧಾನದ 176ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಬೇಕಾಗಿರೋದು ಕಡ್ಡಾಯ. ಅಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಅವಕಾಶ ಇಲ್ಲ. ವೈಯಕ್ತಿಕ ಅಭಿಪ್ರಾಯಗಳನ್ನು ಪಕ್ಕಕ್ಕಿಡಬೇಕು. ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕು. ಏನ್ ಕರ್ತವ್ಯ? ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡೋದು ರಾಜ್ಯಪಾಲರ ಕರ್ತವ್ಯ. ಅದನ್ನ ಮಾಡ್ತಾ ಇಲ್ಲ. ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿಯಾಗಿದೆ ಅಂತ ಹೇಳಿ ಅವರು ತಮ್ಮ ಈ ಸರ್ಕಾರದ ನಡೆಯನ್ನ ರಾಜ್ಯಪಾಲರ ವಿರುದ್ಧವಾಗಿ ಸಮರ್ಥನೆ ಮಾಡಿಕೊಳ್ಬಹುದು. ಕೇಂದ್ರಕ್ಕೆ, ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರಿಬಹುದು. ಆದರೆ ರಾಜ್ಯಪಾಲರ ಬಳಿ ಒಂದು ಬ್ರಹ್ಮಾಸ್ತ್ರ ಇದೆ. ತಮಿಳುನಾಡು, ಕೇರಳದಲ್ಲಿ ಆದಂತೆ ಕರ್ನಾಟಕದಲ್ಲೂ ಕೂಡ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಕೇಂದ್ರದ ವಿರುದ್ಧ ಅಂಶಗಳಿದ್ರೆ ಸ್ಕಿಪ್ ಮಾಡ್ತಾರ ರಾಜ್ಯಪಾಲರು? ಅಂದ್ರೆ ಬರೆದು ಕೊಟ್ಟಿರುವಂಥ ಎಲ್ಲ ಭಾಷಣವನ್ನು ಓದಬೇಕು ಅಂತ ಏನಿಲ್ಲ ಅವರ ಪ್ರಕಾರವಾಗಿ. ಕೇಂದ್ರ ಸರ್ಕಾರದ ವಿರುದ್ಧ ಉಲ್ಲೇಖ ಮಾಡಿರುವಂಥ ಅಂಶಗಳನ್ನ ಬಿಟ್ಟು ಉಳಿದ ವಿಚಾರಗಳನ್ನ ಅವರು ಓದಬಹುದು. ಬಹುಶಃ ರಾಜ್ಯಪಾಲರು ಬಂದರೆ ಈಗಾಗಲೇ ಅವರಿಗೆ ಭಾಷಣದ ಪ್ರತಿಯನ್ನ ಕೊಟ್ಟಿದ್ದಾರೆ, ಅವರು ಮಾರ್ಕ್ ಮಾಡ್ಕೋತಾರೆ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತ. ಸೊ ಅದನ್ನ ಓದಿ ಈ ಕೇಂದ್ರ ಸರ್ಕಾರದ ವಿರುದ್ಧದ ನಿರ್ಣಯಗಳನ್ನು ಸ್ಕಿಪ್ ಮಾಡಿ ಉಳಿದ ವಿಚಾರಗಳನ್ನು ಓದ್ತಾರ ರಾಜ್ಯಪಾಲರು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ನಿನ್ನೆ ತಮಿಳುನಾಡು ರಾಜ್ಯಪಾಲರು ಭಾಷಣವನ್ನೇ ಮಾಡಲಿಲ್ಲ ಅವರು. ಕಾರಣ ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ, ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಭಾಷಣದಲ್ಲಿ ದೋಷಗಳಿರೋದ್ರಿಂದ ನಾನು ಭಾಷಣ ಮಾಡಲ್ಲ ಅಂತ ಹಂಗೇ ಹೋಗ್ಬಿಟ್ರು. ಕೇಂದ್ರ ಸರ್ಕಾರವನ್ನ ಟೀಕಿಸುವ ಅಂಶ ಇದ್ದ ಅಂಶವನ್ನ ನಾನು ಓದಲಿಲ್ಲ ಅಂತ ಅವ್ರು ಹೇಳಿದರು. ನಾಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು. ಸೊ ರಾಜ್ಯಪಾಲರ ನಡೆ ಏನಾಗುತ್ತೆ? ತೀವ್ರ ಕುತೂಹಲ ಕೆರಳಿಸಿದ ರಾಜ್ಯಪಾಲರ ಈ ಒಂದು ನಡೆ. ಇನ್ನೂ ಒಂದು ಅವಕಾಶ ಏನಂತಂದ್ರೆ, ಈಗ ರಾಜ್ಯಪಾಲರು ನಾಳೆ ಬರಲೇ ಇಲ್ಲ ಅಥವಾ ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳ್ಬಿಟ್ರು ಅಂತಂದ್ರೆ ಮತ್ತೆ ಒಂದು ತುರ್ತು ಕ್ಯಾಬಿನೆಟ್ ಅನ್ನ CM ಸಿದ್ದರಾಮಯ್ಯ ಅವರು ಕರಿಬಹುದು, ಅಧಿವೇಶನವನ್ನ ಮುಂದೂಡಬಹುದು. ರಾಜ್ಯ ಸರ್ಕಾರ ಬರೆದುಕೊಟ್ಟಂತ ಎಲ್ಲಾ ಭಾಷಣವನ್ನು ಓದ್ತಾರ ಅಥವಾ ಸದನಕ್ಕೆ ಬರೋದಿಲ್ವಾ? ಇದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ರಾಜ್ಯಪಾಲರು ನಾಳೆ ಏನು ಮಾಡಬಹುದು ಅಂತ.